ಇನ್ನು ಬಿಜೆಪಿ ಸೇರ್ಪಡೆ ಆಗಿದ್ದು ಶಾಸಕ ಗಾಲಿ ಜನಾರ್ದನ ರೆಡ್ಡಿಗೆ ಬಿಜೆಪಿಯಲ್ಲಿ ಡಿಮ್ಯಾಂಡ್ ಹೆಚ್ಚಾಗಿದೆ. ಮತ್ತೊಮ್ಮೆ ಕೇಂದ್ರ ಬಿಜೆಪಿ ನಾಯಕರನ್ನ ಭೇಟಿಯಾಗಿದ್ದಾರೆ ಜನಾರ್ದನ ರೆಡ್ಡಿ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿದ್ದಾರೆ. ಬಿಎಲ್ ಸಂತೋಷ್ ಅವರನ್ನ ಭೇಟಿಯಾಗಿದ್ದಾರೆ ರೆಡ್ಡಿಗಾರು. ದೆಹಲಿ ಬಿಜೆಪಿ ಕಚೇರಿಯಲ್ಲಿ ಜನಾರ್ದನ ರೆಡ್ಡಿ ಈ ನಾಯಕರನ್ನ ಭೇಟಿ ಮಾಡಿ ಚರ್ಚೆಯನ್ನ ನಡೆಸಿದ್ದಾರೆ. ರೆಡ್ಡಿ ದೆಹಲಿ ನಾಯಕರ ಭೇಟಿ ಹಿಂದೆ ರಾಜಕೀಯ ಸಂದೇಶದ ಉದ್ದೇಶ ಇದೆಯಂತೆ. ಎಂಪಿ ಎಲೆಕ್ಷನ್ ಬಳಿಕ ರೆಡ್ಡಿಗೆ ಉನ್ನತ ಜವಾಬ್ದಾರಿ ಸಿಗುವಂತಹ ಭರವಸೆಯನ್ನ ಹೈಕಮಾಂಡ್ ನಾಯಕರು ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮೊನ್ನೆಯಷ್ಟೇ ಬಿಜೆಪಿಗೆ ತಮ್ಮ ಮಾತೃ ಪಕ್ಷಕ್ಕೆ ಮರಳಿ ಸೇರ್ಪಡೆಯಾದ್ರು ಜನಾರ್ದನ ರೆಡ್ಡಿ ಅವರು. ಈ ನಡುವೆ ಮತ್ತೊಮ್ಮೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಬಳ್ಳಾರಿ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ಮೊನ್ನೆಯಷ್ಟೇ ಬಿಜೆಪಿಗೆ ಸೇರ್ಪಡೆಯಾದ್ರು, ಅಷ್ಟರಲ್ಲಿ ಮತ್ತೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನ್ ಚರ್ಚೆಯಾಗಿದೆ, ಏನು ಮಾತುಕತೆ ನಡೆದಿದೆ? ಅವರಾಗಿಯೇ ಕರೆಸ್ಕೊಂಡ್ರ ಅಥವಾ ಇವರೇ ಹೋಗಿದ್ರಾ? ಖಂಡಿತ ವಿದ್ಯಾಶ್ರೀ, ಕಳೆದ ವಾರವಷ್ಟೇ ಗಾಲಿ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಸೇರ್ಪಡೆ ಆಗಿರುವಂಥದ್ದು. ಇದಾದ ನಂತರದಲ್ಲಿ ಏನು ಬಿಜೆಪಿಗೆ ಸೇರ್ಪಡೆ ಆಗ್ತಿದ್ದಂತೆ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಆಕ್ಟಿವ್ ಆಗಿರುವಂಥದ್ದು. ಜೊತೆಗೆ ಬಿಜೆಪಿಯ ಸಂಘಟನೆಯನ್ನ ಏನು ಹೆಚ್ಚಾಗಿ ಒತ್ತನ್ನು ನೀಡಿರುವಂಥದ್ದು. ಜೊತೆಗೆ ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಏನು ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚು ಓಡಾಟವನ್ನ ಮಾಡ್ತಿರುವಂಥದ್ದು. ಆದರೆ ನಿನ್ನೆ ಅಷ್ಟೇ ಜನಾರ್ದನ್ ರೆಡ್ಡಿ ಅವರು ಕೂಡ ದೆಹಲಿಗೆ ತೆರಳಿರುವಂಥದ್ದು. ತದನಂತರದಲ್ಲಿ ಕೆಲವೊಂದಿಷ್ಟು ಬಿಜೆಪಿ ನಾಯಕರನ್ನ ಭೇಟಿ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರಾಗಿರ್ಬೋದು, ಮತ್ತೆ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರನ್ನು ಕೂಡ ಭೇಟಿ ಮಾಡಿರುವಂಥದ್ದು. ತದನಂತರದಲ್ಲಿ ಕೆಲಕಾಲ ಏನು ರಾಜ್ಯದ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬೆಳವಣಿಗೆ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿರುವಂಥದ್ದು. ಹೀಗಾಗಿ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಅಂದರೆ ಸಂಘಟನೆಯ ಜವಾಬ್ದಾರಿಯನ್ನು ವಹಿಸಿರುವಂಥದ್ದು. ಜೊತೆಗೆ ಈಗಾಗಲೇ ನಡ್ಡಾ ಅವರು ಸೂಚನೆ ಕೊಟ್ಟಂತೆ ಏನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅದರಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಸಿದ್ದರಾಮಯ್ಯ ಅವರ ಹಿಡಿತಾ ಇರುವಂಥ ಕ್ಷೇತ್ರಗಳಿಗೆ ನೀವು ಓಡಾಟವನ್ನು ಮಾಡಬೇಕು, ಅಲ್ಲಿನ ಕಾಂಗ್ರೆಸ್ ಓಟುಗಳನ್ನು ಸೆಳಿಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇದಲ್ಲದೆ ಈಗಾಗಲೇ ಬಂಡಾಯ ಇರುವಂಥ ಕ್ಷೇತ್ರಗಳು, ಅದರಲ್ಲೂ ಕೂಡ ಟಿಕೆಟ್ ವಿಚಾರವಾಗಿ ಕೆಲವೊಂದಿಷ್ಟು ನಾಯಕರು ಕೂಡ ಈಗ ಬಂಡಾಯವನ್ನ ಸಾರಿರುವಂಥದ್ದು. ಆ ಕ್ಷೇತ್ರಗಳಲ್ಲಿ ಅಂದ್ರೆ ಇರುವಂತ ಟ್ರೆಂಡ್ಗಳನ್ನ ಬದಲಿ ಮಾಡಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ಸೂಚನೆ ಕೂಡ ಸಿಕ್ಕಿರುವಂಥದ್ದು. ಇದಾದ ನಂತರ ಜನಾರ್ದನ್ ರೆಡ್ಡಿ ಅವರಿಗೆ ಅಂದ್ರೆ ಈಗ ಲೋಕಸಭಾ ಚುನಾವಣೆ ಮುಗಿತಿದ್ದಂತೆ ಪಕ್ಷದಲ್ಲಿ ಉನ್ನತ ಅಂದ್ರೆ ರಾಜ್ಯ ಅಥವಾ ಕೇಂದ್ರದಲ್ಲಿ ಉನ್ನತ ಜವಾಬ್ದಾರಿಗಳನ್ನ ನೀಡ್ತೇವೆ ಅನ್ನುವಂತ ಒಂದು ಭರವಸೆಯನ್ನ ನೀಡಿದ್ರು. ಅದರಲ್ಲೂ ಬಳ್ಳಾರಿ ಭಾಗಕ್ಕೆ ತಮ್ಮ ಆಪ್ತ ಅಂದ್ರೆ ಅತ್ಯಾಪ್ತ ಗೆಳೆಯ ರಾಮ್ಲು ಅವರು ಕೂಡ ಬಿಜೆಪಿಯಿಂದ ಕಣಕ್ಕಿಳಿದಿರುವಂಥದ್ದು. ಹೀಗಾಗಿ ತಮ್ಮ ಪತ್ನಿ ಮತ್ತೆ ಬೆಂಬಲಿಗರ ಮೂಲಕ ಜನಾರ್ದನ್ ಅಂದ್ರೆ ರಾಮ್ಲು ಅವರನ್ನ ಗೆಲ್ಲಿಸುವಂತ ಒಂದು ನಿಟ್ಟಿನಲ್ಲಿ ಜನಾರ್ದನ್ ರೆಡ್ಡಿ ಅವ್ರಿಗೂ ಕೂಡ ಈಗ ಟಾಸ್ಕ್ ಅನ್ನ ಹೈಕಮಾಂಡ್ ನೀಡಿರುವಂತದ್ದು. ಜೊತೆಗೆ ಸಂಘಟನೆ ವಿಚಾರವಾಗಿ ಸಾಕಷ್ಟು ಕ್ಷೇತ್ರಗಳ ವಾರು ಈಗಾಗಲೇ ಮಾಹಿತಿಯನ್ನ ಹೈಕಮಾಂಡ್ ಪಡೆದುಕೊಳ್ಳುವಂತ ಒಂದು ಕೆಲಸವನ್ನು ಕೂಡ ಮಾಡಿರುವಂತದ್ದು. ಇದಾದ ನಂತರ ಈಗಾಗಲೇ ಅಂದ್ರೆ ಏನು ಲೋಕಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಜೆಪಿ ಹಿಡಿತಿರುವಂತ ಕ್ಷೇತ್ರಗಳನ್ನ ಅಂದ್ರೆ ವೋಟ್ ಬ್ಯಾಂಕ್ ಅನ್ನ ಸೆಳೆಯುವಂತ ಒಂದು ಕೆಲಸವನ್ನು ಕೂಡ ಜನಾರ್ದನ್ ರೆಡ್ಡಿ ಅವ್ರಿಗೆ ವಹಿಸಿರುವಂತದ್ದು. ಯಾಕಂತ ಹೇಳಿದ್ರೆ ಇಸ್ಲಾಂ ಸಮುದಾಯದ ಜೊತೆಗೆ ವೈಯಕ್ತಿಕವಾಗಿ ಒಂದು ಉತ್ತಮ ಬಾಂಧವ್ಯವನ್ನ ಜನಾರ್ದನ್ ರೆಡ್ಡಿ ಅವರು ಹೊಂದಿರುವಂತದ್ದು. ಹೀಗಾಗಿ ಜನಾರ್ದನ್ ರೆಡ್ಡಿ ಅವರು ಈ ಬಾರಿ ಅಂದ್ರೆ ಅತಿ ಹೆಚ್ಚು ಅಂದ್ರೆ ಲೋಕಸಭೆ ಚುನಾವಣೆಯಲ್ಲಿ ಇಸ್ಲಾಂ ಮತಗಳು ಕೈ ತಪ್ಪಬಾರದು ಅನ್ನುವಂತ ಒಂದು ನಿಟ್ಟಿನಲ್ಲಿ ಜವಾಬ್ದಾರಿಯನ್ನು ಕೊಟ್ಟಿರುವಂತದ್ದು. ಜೊತೆಗೆ ಏನು ಬಿಜೆಪಿಗೆ ಸೇರಿದಂತೆ ಒಂದು ವಾರದಲ್ಲಿನೇ ಜನಾರ್ದನ್ ರೆಡ್ಡಿ ಅವರನ್ನ ಈಗ ಜೆಪಿ ನಡ್ಡಾ ಮತ್ತೆ ಬಿಎಲ್ ಸಂತೋಷ್ ಅವರು ಕರೆಸಿಕೊಂಡು ರಾಜ್ಯದ ಏನು ಕೆಲವೊಂದಿಷ್ಟು ಲೋಕಸಭಾ ಕ್ಷೇತ್ರಗಳ ಮಾಹಿತಿಯನ್ನ ಪಡೆದುಕೊಂಡಿರುವಂತದ್ದು. ಜೊತೆಗೆ ಕೆಲವೊಂದಿಷ್ಟು ಟಾಸ್ಕ್ಗಳನ್ನು ಕೊಟ್ಟಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಾನಂದ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.